ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು, ಇವತ್ತು ನಾನೊಂದು ವಿಶೇಷವಾದಂತಹ ಒಂದು ಹೆಸರು ಕಾಳಿಂದು ಸೂಪು. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಹೆಸರು ಕಾಳು ಫೈಬರ್ ಕಂಟೆಂಟ್ ಇರುತ್ತೆ, ಮತ್ತು ಪ್ರೋಟೀನ್ ಆದಂಥದ್ದಿರುತ್ತೆ, ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಈಗ ಬೇಸಿಗೆ ಟೈಮ್ನಲ್ಲಿ ತುಂಬ ಬಿಸಿಲಿರೋ ಕಾರಣದಿಂದಾಗಿ ಈ ಥರ ನಾವು ಸೂಪನ್ನು ಮಾಡ್ಕೊಂಡು ಕುಡಿದ್ರೆ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ದೇಹನೂ ತಂಪಾಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದು ನಾನು ಒಂದು ಸಣ್ಣ ಬಟ್ಲು ಅಷ್ಟು ಒಂದು 100 ಗ್ರಾಮನ್ನಷ್ಟು ಇದು ತೊಗೊಂಡಿದ್ದೀನಿ ರೀ. ಹೆಸರು ಕಾಳು ಸ್ವಲ್ಪ ಒಂದು 2 ಅವರ್ ನೆನೆಸ್ಬಿಟ್ಟು ಒಂದು 2-3 ವಿಸಿಲ್ ಮಾಡಿಸ್ಕೊಂಡಿದ್ದೇನೆ ಹೆಸರು ಕಾಳನ್ನು. ಇಲ್ಲಿ ನೋಡ್ಬೋದು ಒಂದು ಹೋಳು ಕಾಯಿ ತುರಿ ನಾನು ಇಟ್ಕೊಂಡಿದ್ದೇನೆ, ಮತ್ತು ಇಲ್ಲಿ ಒಂದು 4 ಏಲಕ್ಕಿ. ಇದು ನಾವು ಸ್ವೀಟ್ ಮಾಡಬೇಕಾದ್ರೆ ಉಪ್ಪು ಹಾಕ್ತೀವಲ್ಲ ನೋಡ್ರಿ, ಚೂರು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನು, ಮತ್ತು ಬೆಲ್ಲ. ನಮಗೆ ಇಷ್ಟು ಬೇಕಾಗುವಂಥ ಸಾಮಗ್ರಿಗಳು. ಇಲ್ಲಿ ಒಂಚೂರು ನೀರನ್ನು ಇಟ್ಕೊಂಡಿದ್ದೇನೆ ನೋಡ್ಬೋದು ನೀವು. ನಮಗೆ ನೀರು ಬೇಕಾಗುತ್ತೆ, ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಅದಕ್ಕಾಗಿ ನಾನು ಇದನ್ನು ಇಟ್ಕೊಂಡಿದ್ದೇನೆ. ಈಗ ಫಸ್ಟಿಗೆ ನಾವು ಬಾಣಲೆಯನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೇವೆ ರೀ. ಯಾಕಂತಂದರೆ ನಾವು ರುಬ್ಬಿ ಇದ್ರೊಳಗೆ ಹಾಕಬೇಕಾಗುತ್ತೆ, ಅದಕ್ಕಾಗಿ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೀವೀಗ ನೋಡ್ಬೋದು, ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ. ನಾನಿವಾಗ ಈ ಮಿಕ್ಸಿ ಜಾರಿಗೆ ನೋಡ್ಬೋದು ರೀ, ನಾನು ಸ್ಟಾರ್ಟಿಂಗ್ಗೆ ಇವಾಗ ಬೆಲ್ಲವನ್ನು ಹಾಕೋತಾ ಇದ್ದೇನೆ. ಇದು ಒಂದು 100-150 ಗ್ರಾಮು ಬೆಲ್ಲ ಇದೆ. ನಿಮಗೆ ಸ್ವಲ್ಪ ಸಿಹಿ ಕಮ್ಮಿ ಬೇಕಾದರೆ ನೀವು ನೋಡಿಬಿಟ್ಟು ಹಾಕ್ಕೋಬೋದು. ಇಲ್ಲಿ ನಾನು ಏಲಕ್ಕಿಯನ್ನು ಹಾಕೋತಾ ಇದ್ದೇನೆ. ನಾವು ಇದನ್ನೆಲ್ಲ ರುಬ್ಕೊಳ್ಳೋಕ್ಕೆ ಹಾಕೋತೀವಿ ನೋಡ್ಬೋದು ನೀವು. ಚೂರು ಉಪ್ಪು ಹಾಕೋತಾ ಇದ್ದೀನಿ, ತುಂಬ ಇಲ್ಲ, ಮತ್ತು ಸ್ವಲ್ಪ ಬಿಟ್ಟಿದ್ದೀನಿ. ಮತ್ತು ಕಾಯಿ ತುರಿ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು. ಕಾಯಿ ತುರಿ ನಿಮಗೆ ನೋಡ್ಕೊಂಡು ಹಾಕ್ಕೋಬೋದು. ಜಾಸ್ತಿ ಅಂತ ಹಾಕಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮ್ ಇರಲಿ ಅಂದರೆ ಮೀಡಿಯಮ್ ಹಾಕ್ಕೋಬೋದು. ನಾನು ಇದು ಸ್ವಲ್ಪ ಇದು ಅರ್ಧದಷ್ಟೇ ನಾನು ತೊಗೊಂಡಿದ್ದೇನೆ, ಮುಕ್ಕಲಷ್ಟು ತೊಗೊಂಡಿಲ್ಲ, ಅರ್ಧದಷ್ಟು ತೊಗೊಂಡಿದ್ದೇನೆ. ಒಂದು ಬೋಲ್ ದೊಡ್ಡ ಬೋಲಲ್ಲಿ ಹೆಸರು ಕಾಳು ಬೇಯಿಸ್ಕೊಂಡಿದ್ದೆ ನೋಡಿರಿ, ಅದರದ್ದು ಅರ್ಧ ಬೋಲ್ನಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಸಹ ಮಿಕ್ಸಿಗೆ ಹಾಕೋತಾ ಇದ್ದೇನೆ. ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಟೇಸ್ಟಾಗಿಯೂ ಇರುತ್ತೆ. ನೀವು ನೋಡ್ಬೋದು, ನಾನು ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೇನೆ, ಒಂದು ಚಿಕ್ಕ ಲೋಟದಲ್ಲಿ. ಯಾಕಂದರೆ ಇದು ಗಟ್ಟಿಯಾಗಿರುತ್ತೆ ನೋಡಿರಿ ನಾವು ಮಿಕ್ಸಿ ಮಾಡ್ಕೋಬೇಕಾದ್ರೆ. ಹಾಗಾಗಿ ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೇನೆ. ನೀವು ನೋಡ್ಬೋದು ರೀ, ನಮ್ಮದು ಇದು ಮಿಕ್ಸಿ ಮಾಡ್ಕೊಂಡಾಗಿದೆ. ಈ ಥರ ಆಗುತ್ತೆ. ನಾವು ನೀರು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇವೆ ನೋಡಿರಿ, ಇದನ್ನೇ ನಾವು ಅದಕ್ಕೆ ಹಾಕೋಬೇಕಾಗತ್ತೆ. ಈಗ ನೀವು ನೋಡ್ಬೋದು, ನಮ್ಮದು ನೀರು ಬಿಸಿಯಾಗಿದೆ. ನಾನು ಮಿಕ್ಸಿ ಮಾಡ್ಕೊಂಡಿದ್ದು ನೋಡಿರಿ, ಇದಕ್ಕೆ ಹಾಕೋತಾ ಇದ್ದೇನೆ. ಇದು ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ. ಇದನ್ನು ನೀವು ಸ್ವಲ್ಪ ಬೇಕಾದರೆ ತೆಳುವನ್ನು ಮಾಡ್ಕೋಬೋದು. ಇದನ್ನು ತುಂಬ ಫೈನ್ ಪೇಸ್ಟ್ ನಿಮಗೆ ಯಾವ ಥರ, ನಾನು ಸ್ವಲ್ಪ ಇದು ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೇನೆ. ಆದರೆ ಕುಡಿಲಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದು ಬೆಳಗ್ಗೆ ಒಂದು ಸತಿ ಇಲ್ಲ ಸಾಯಂಕಾಲ ಮಾಡಿಟ್ರೆ ಸ್ವಲ್ಪ ತಣ್ಣಗೆ ಮಾಡಿ ಕುಡಿದಾಗೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ, ಒಳ್ಳೆಯ ಒಂದು ಟೇಸ್ಟು ಬರುತ್ತದೆ ಇದು ಸೂಪು. ನೀವು ನೋಡ್ಬೋದು, ನಮ್ಮದು ಸೂಪು ಚೆನ್ನಾಗಿ ನಾನು ಕಲಿಸ್ಬಿಟ್ಟು ಒಂದು ಕುದಿ ಬಂದರೆ ಸಾಕು ನಮಗೆ. ಇದು ಚೆನ್ನಾಗಿ ಒಳ್ಳೆ ಟೇಸ್ಟಾಗಿ ಕೊಡುತ್ತದೆ ನೋಡ್ಬೋದು. ಯಾಕಂದರೆ ಬೇಸಿಗೆ ಟೈಮ್ನಲ್ಲಿ ನೋಡಿರಿ, ತುಂಬ ಹೊರಗಡೆ ಹೋಗಿ ಬಂದರೆ ಆಯಿತು, ಮತ್ತು ಬಿಸಿಲಿಗೆ ಸುಸ್ತಾಗುತ್ತಲ್ಲ ನೋಡಿರಿ, ಈ ಥರ ಒಂದು ಸೂಪ್ ಮಾಡ್ಕೊಂಡು ಕುಡಿದ್ರೆ ದೇಹನೂ ತಂಪಾಗಿರುತ್ತೆ ಮತ್ತು ಪ್ರೋಟೀನು ಸಿಗುತ್ತೆ. ಅದಕ್ಕಾಗಿ ನಾನು ಇದೊಂದು ಸೂಪು ಮಾಡ್ತಾಯಿದ್ದೇನೆ. ಈಗ ನೋಡ್ಬೋದು ರೀ, ನಮ್ಮದು ಕುದಿ ಬರ್ತಾಯಿದೆ ನೋಡ್ಬೋದು. ನಮ್ಮದು ಒಂದು ಕುದಿ ಈ ಥರ ಬಂದರೆ ಸಾಕು, ನಮ್ಮದು ಸೂಪು
ರೆಡಿ ಆಗುತ್ತೆ. ನೋಡ್ಬೋದು ನೀವು, ಚೆನ್ನಾಗಿ ಕಲರ್ಫುಲ್ ಆಗಿದೆ. ನೀವು ಬೆಲ್ಲ ನಾನು ಆರೋಗ್ಯಕ್ಕೆ ಒಳ್ಳೆಯದಂತೆ ಬೆಲ್ಲ ಯೂಸ್ ಮಾಡಿದ್ದೇನೆ. ನೀವು ಬೇಕಿದ್ರೆ ಸಕ್ಕರೆ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಮತ್ತು ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಈಗ ನಾನು ಇದನ್ನು ಆಫ್ ಮಾಡ್ತಾ ಇದ್ದೇನೆ. ಆಗಿದೆ ಇವಾಗ ನಮ್ಮದು. ನೀವಿವಾಗ ನೋಡ್ಬೋದು ನಮ್ಮದು ಸೂಪು ರೆಡಿ ಆಗಿದೆ. ಹೆಸರು ಕಾಳಿನ ಸೂಪು ತುಂಬ ಟೇಸ್ಟಾಗಿ ಮತ್ತು ಹೆಲ್ದಿಯಾದಂಥ ಒಂದು ಹೆಸರು ಕಾಳಿನ ಸೂಪು ನೀವು ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.